ಅಂಜನಾದೇವಿ ಮತ್ತು ಕೇಸರಿ ಎಂಬ ವಾನರ ದಂಪತಿಗಳಿಗೆ ವಾಯುದೇವನ ಅನುಗ್ರಹದಿಂದ ಹನುಮಂತನು ಜನಿಸಿದನು. ಆದ್ದರಿಂದ ಆತನನ್ನು ಆಂಜನೇಯ ಮತ್ತು ವಾಯುಪುತ್ರ ಎಂದು ಕರೆಯುತ್ತಾರೆ. ಬಾಲ್ಯದಲ್ಲಿ ಹನುಮಂತನು ಅತ್ಯಂತ ಬಲಿಷ್ಠ ಮತ್ತು ಚೇಷ್ಟೆ ಮಾಡುವ ಮಗುವಾಗಿದ್ದನು. ಒಂದು ದಿನ ಬೆಳಗ್ಗೆ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಅದೊಂದು ಕೆಂಪು ಹಣ್ಣು ಎಂದು ಭಾವಿಸಿ ಅದನ್ನು ತಿನ್ನಲು ಆಕಾಶಕ್ಕೆ ಜಿಗಿದನು. ಅದೇ ಸಮಯದಲ್ಲಿ ಸೂರ್ಯನನ್ನು ಹಿಡಿಯಲು ಬಂದಿದ್ದ ರಾಹುವನ್ನು ಕಂಡು ಹನುಮಂತನು ಅವನನ್ನೇ ಬೆನ್ನಟ್ಟಿದನು. ಇದರಿಂದ ಗಾಬರಿಗೊಂಡ ಇಂದ್ರನು ತನ್ನ ವಜ್ರಾಯುಧದಿಂದ ಹನುಮಂತನ ಮೇಲೆ ಹಲ್ಲೆ ಮಾಡಿದನು. ವಜ್ರಾಯುಧವು ಹನುಮಂತನ ಗಲ್ಲಕ್ಕೆ ತಗುಲಿದ್ದರಿಂದ ಅವನಿಗೆ ಹನುಮಂತ ಎಂಬ ಹೆಸರು ಬಂದಿತು. ಮಗನಿಗೆ ಏಟು ಬಿದ್ದದ್ದನ್ನು ಕಂಡು ಕುಪಿತನಾದ ವಾಯುದೇವನು ಲೋಕದ ಸಂಚಾರವನ್ನೇ ನಿಲ್ಲಿಸಿದನು. ಆಗ ದೇವತೆಗಳೆಲ್ಲರೂ ಬಂದು ಹನುಮಂತನಿಗೆ ಚಿರಂಜೀವಿತ್ವ ಸೇರಿದಂತೆ ಅನೇಕ ವರಗಳನ್ನು ನೀಡಿದರು. ಹನುಮಂತನು ಸೂರ್ಯದೇವನನ್ನೇ ತನ್ನ ಗುರುವಾಗಿ ಸ್ವೀಕರಿಸಿದನು. ಸೂರ್ಯನು ವೇಗವಾಗಿ ಚಲಿಸುತ್ತಿದ್ದರೂ ಹನುಮಂತನು ಅವನ ವೇಗಕ್ಕೆ ಸಮನಾಗಿ ಚಲಿಸುತ್ತಾ ಎಲ್ಲ ಶಾಸ್ತ್ರಗಳನ್ನು ಮತ್ತು ವಿದ್ವತ್ತನ್ನು ಕಲಿತನು. ರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಋಷ್ಯಮುಖ ಪರ್ವತದ ಹತ್ತಿರ ಬಂದಾಗ ಸುಗ್ರೀವನ ಆಜ್ಞೆಯಂತೆ ಹನುಮಂತನು ಬ್ರಾಹ್ಮಣ ವೇಷದಲ್ಲಿ ಹೋಗಿ ಅವರನ್ನು ಭೇಟಿ ಮಾಡಿದನು. ರಾಮನ ವಿನಯ ಮತ್ತು ಗುಣಗಳನ್ನು ಕಂಡು ಹನುಮಂತನು ಆತನ ಪರಮಭಕ್ತನಾದನು. ಅಲ್ಲಿಂದ ರಾಮ ಮತ್ತು ಸುಗ್ರೀವರ ನಡುವೆ ಮೈತ್ರಿ ಏರ್ಪಟ್ಟಿತು. ಸೀತೆಯು ಲಂಕೆಯಲ್ಲಿದ್ದಾಳೆ ಎಂಬ ವಿಷಯ ತಿಳಿದಾಗ 100 ಯೋಜನ ವಿಸ್ತೀರ್ಣದ ಸಮುದ್ರವನ್ನು ದಾಟಲು ಹನುಮಂತನು ಸಿದ್ಧನಾದನು. ದಾರಿಯಲ್ಲಿ ಮೈನಕ ಪರ್ವತ, ಸುರಸೆ ಮತ್ತು ಸಿಂಹಿಕಾ ಎಂಬ ರಾಕ್ಷಸಿಯರನ್ನು ಎದುರಿಸಿ ಜಯಶಾಲಿಯಾಗಿ ಲಂಕೆಯನ್ನು ತಲುಪಿದನು. ಅಶೋಕವನದಲ್ಲಿ ಸೀತೆಯನ್ನು ಕಂಡು ರಾಮನ ಮುದ್ರಿಕೆಯನ್ನು ನೀಡಿ ರಾಮನು ಶೀಘ್ರದಲ್ಲೇ ಬಂದು ಅವಳನ್ನು ರಕ್ಷಿಸುತ್ತಾನೆ ಎಂಬ ಭರವಸೆ ನೀಡಿದನು. ರಾವಣನ ಸಭೆಯಲ್ಲಿ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಹನುಮಂತನು ಇಡೀ ಲಂಕೆಯನ್ನು ದಹಿಸಿ ರಾವಣನ ಅಹಂಕಾರವನ್ನು ಮಣ್ಣು ಮುಕ್ಕಿಸಿದನು. ಇದು ಯುದ್ಧದ ಮುನ್ಸೂಚನೆಯಾಗಿತ್ತು. ಲಂಕಾಯುದ್ಧದಲ್ಲಿ ಲಕ್ಷ್ಮಣನು ಮೂರ್ಛೆ ಹೋದಾಗ ಆತನನ್ನು ಬದುಕಿಸಲು ದ್ರೋಣಗಿರಿ ಪರ್ವತದಿಂದ ಸಂಜೀವಿನಿ ಮೂಲಿಕೆಯನ್ನು ತರಲು ಹನುಮಂತನು ಹೋದನು. ಮೂಲಿಕೆಯನ್ನು ಗುರುತಿಸಲು ಸಾಧ್ಯವಾಗದಿದ್ದಾಗ ಇಡೀ ಪರ್ವತವನ್ನೇ ತನ್ನ ಹಸ್ತದಲ್ಲಿ ಹೊತ್ತು ತಂದನು. ಆತನ ಶಕ್ತಿಯಿಂದ ಲಕ್ಷ್ಮಣನ ಪ್ರಾಣ ಉಳಿಯಿತು. ರಾಮನು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಮರಳಿ ಪಟ್ಟಾಭಿಷೇಕ ಮಾಡಿಸಿಕೊಂಡಾಗ ಹನುಮಂತನಿಗೆ ಅಮೂಲ್ಯವಾದ ಮುತ್ತಿನ ಹಾರವನ್ನು ಉಡುಗೊರೆಯಾಗಿ ನೀಡಲಾಯಿತು. ಆದರೆ ಹನುಮಂತನು ಪ್ರತಿಯೊಂದು ಮುತ್ತನ್ನು ಕಚ್ಚಿ ನೋಡುತ್ತಾ ಇದರಲ್ಲಿ ನನ್ನ ರಾಮನ ಹೆಸರಿಲ್ಲ ಎಂದು ಎಸೆದನು. ತನ್ನ ಎದೆಯನ್ನೇ ಸೀಳಿ ಅಲ್ಲಿ ರಾಮ ಮತ್ತು ಸೀತೆಯ ದರ್ಶನ ಮಾಡಿಸಿದನು. ರಾಮನು ಈ ಲೋಕವನ್ನು ಬಿಟ್ಟು ಹೋಗುವಾಗ ಹನುಮಂತನಿಗೆ ಈ ಭೂಮಿಯ ಮೇಲೆ ಧರ್ಮವನ್ನು ರಕ್ಷಿಸುತ್ತಾ ಚಿರಂಜೀವಿಯಾಗೂ ಇರುವಂತೆ ಆಶೀರ್ವದಿಸಿದನು. ಹನುಮಂತನ ಭಕ್ತಿ ಅಚಲವಾದದ್ದು. ಅವನ ಸೇವೆ ಪ್ರತಿಫಲಾಪೇಕ್ಷೆಯಿಲ್ಲದೆ ಸೇವಾ ಮನೋಭಾವವಂತದ್ದು. ಅವನ ಬುದ್ಧಿವಂತಿಕೆ ಎಂತಹ ಕಠಿಣ ಪರಿಸ್ಥಿತಿಯನ್ನೂ ಚಾತುರ್ಯದಿಂದ ಎದುರಿಸುವುದು.